ಗುರುಬಸವಲಿಂಗಾಯ ನಮಃ. ಗುಂಡಪ್ಪರ್ ಗುಂಡ ಹಾಗೆ ಈ ಕಾರ್ಯಕ್ರಮದಲ್ಲಿ ಬಹಳ ಅದ್ಭುತವಾಗಿ ಅನುಭವವನ್ನ ಸತಿಪತಿಗಳು ಬರ್ರಿ ಸಾಹಿತ್ಯ ಪರಿಷತ್ತು ಭಾಷೆಯವರಿಗೆ ಇವತ್ತಿನ ಅನುಭವವನ್ನು ಮಾಡಿದಂತಹ ಅನುಭವಗಳಾಗಿರುವಂತಹ ಶರಣ ಗುಂಡಪ್ಪ ಸಂಗಮಕರ ಅಧ್ಯಕ್ಷರು ವಚನ ಸಾಹಿತ್ಯ ಪರಿಷತ್ತು ಭಾಲ್ಕಿ ದಂಪತಿಗಳಿಗೆ ಪರಮ ಪೂಜ್ಯರಿಂದ ಆಶೀರ್ವಾದ ನಡೀತಾ ಇದೆ. ತಾವೆಲ್ಲರೂ ಜೋರಾಗಿ ಚಪ್ಪಾಳೆ ತಟ್ಟುವುದರ ಮುಖಾಂತರ ಧನ್ಯವಾದಗಳನ್ನು ಮುಖ್ಯ ಆತಿಥ್ಯವನ್ನು ವಹಿಸಿಕೊಂಡಿರುವಂತಹ ಭಾಲ್ಕಿಯ ವೇದಾರಕ್ಯತೆಯ ಸಮಾಜದ ಅಧ್ಯಕ್ಷರಾಗಿರುವಂತಹ ಶರಣ ಬಸವರಾಜ್ ಚಂದನರವರಿಗೆ ಪರಮ ಪೂಜ್ಯರಿಂದ ಆಶೀರ್ವಾದ. ದಯವಿಟ್ಟು ಗಣ್ಯರ ವೇದಿಕೆಗೆ ಬರಬೇಕು. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಇಂದಿನ ಕಾರ್ಯಕ್ರಮದ ಗೌರವ ಉಪಸ್ಥಿತಿಯನ್ನು ವಹಿಸಿಕೊಂಡಿರುವಂತಹ ಶರಣ ಅನಿಲ್ ಕುಮಾರ್ ಚಂದನೂರ್ ಭಾಲ್ಕಿ ಇವರಿಗೆ ಪೂಜ್ಯರಿಂದ ಆಶೀರ್ವಾದ. ಗಣ್ಯರು ದಯವಿಟ್ಟು ಬೇಗ ಬೇಗನೆ ಬಂಧುಗಳಾಗಿರುವಂತಹ ಶರಣ ವಿಶಾಲ್ ಪರಸೆ ಭಾಲ್ಕಿ ಅವರಿಗೆ ಆಶೀರ್ವಾದ. ಗಣ್ಯರು ಶರಣ ವಿಶಾಲ್ ಪಳಸೆ ಭಾಲ್ಕಿ ಅವರಿಗೆ ಪೂಜ್ಯರಿಂದ ಆಶೀರ್ವಾದ ನಡೀತಾ ಇದೆ. ಎಲ್ಲರೂ ಜೋರಾದ ಚಪ್ಪಾಳೆಯನ್ನು ತಟ್ಟುವುದರ ಮುಖಾಂತರ ತುಂಬುವುದರ ಧನ್ಯವಾದಗಳನ್ನು ಮಾಡಲಿತ್ತು. ತುಂಬುವುದರ ಕಾರ್ಯಕ್ರಮಕ್ಕೆ ಆಗಮಿಸುತ್ತಿದೆ. ಇದೀಗ ಶರಣ ರಾಜ್ಕುಮಾರ್ ಬಸವರಾಜ್ ಚಂದನೂರ್ ಭಾಲ್ಕಿ ಅವರಿಗೆ ಪೂಜ್ಯರಿಂದ ಆಶೀರ್ವಾದ. ಮುಂದಿನ ಹೆಸರು ಹಾಗೆ ಶರಣ ರೋಹನ್ ಅನಿಲ್ ಕುಮಾರ್ ಚಂದನೂರ್ ಭಾಲ್ಕಿ ಇವರು ಪೂಜ್ಯರಿಂದ ಆಶೀರ್ವಾದ ಪಡೆದುಕೊಳ್ಳಬೇಕು. ಬೇಗ ಬೇಗ ವೇದಿಕೆಗೆ ಬರಬೇಕು. ಜೋರಾದ ಚಪ್ಪಾಳೆಗಳನ್ನು ತಟ್ಟಬೇಕು. ವಚನ ಗಾಯನವನ್ನ ಜನಪದ ಗಾಯನವನ್ನ ಮಾಡಿರುವಂತಹ ಶರಣ ಪ್ರಿಯಾಂಕಾ ರಾಹುಲ್ ಸಾವಂತ್ ಭಾಲ್ಕಿ ಅವರು ವೇದಿಕೆಗೆ ಬಂದು ಆಶೀರ್ವಾದವನ್ನು ಪಡೆದುಕೊಳ್ಳಬೇಕು. ಜೋರಾದ ಚಪ್ಪಾಳೆಯ ಮೂಲಕ ಪ್ರೋತ್ಸಾಹಿಸಬೇಕು. ಇಲ್ಲ ಇಲ್ಲ ಅವರಲ್ಲ ನಿಮ್ಮ ಮನೆಯವ್ರು ಬರ್ರಿ. ಹಾಂ ಅವರಿಬ್ಬರು ಸತಿಪತಿಗಳು ಊರಿಗೆ ಶ್ಯಾಮಲ ಇವ್ರು ದಾಸಿಗಳು ಹಾಂ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಜೋರಾದ ಚಪ್ಪಾಳೆ. ಇವತ್ತಿನ ಕಾರ್ಯಕ್ರಮದ ಭಕ್ತಿ ದಾಸೋಹವನ್ನು ನೆರವೇರಿಸಿರುವಂತಹ ಶರಣೆ ಶ್ಯಾಮಲಾ ವೈಜನಾಥ್ ಮೇತ್ರೆ ಭಾಲ್ಕಿ ಇವರಿಗೆ ಪೂಜ್ಯರಿಂದ ಆಶೀರ್ವಾದ ನಡೆಸಿದೆ. ಶರಣೆ ಬಂದು ದಯವಿಟ್ಟು ವೇದಿಕೆಗೆ ಬರಬೇಕು. ಪೂಜ್ಯರಿಂದ ಆಶೀರ್ವಾದ ಪಡ್ಕೊಳ್ಬೇಕು. ಬೇಗ ಬೇಗನೆ ಬರಬೇಕು. ಅವ್ರು ಶ್ಯಾಮಲಾ ವೈಜನಾಥ್ ಮೇತ್ರೆ ಅವ್ರು ದಾಸ್ ನೀವು ಮಾಡ್ಕೊರಿ ಇನ್ನೇನು ಮಾಡ್ರಿ. ಹ್ಞೂ ತಗೋರಿ ಪೈಲೆ ಅವ್ರು ಮಾಡ್ತಾರಂತೆ. ಹಾಗೆ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಈಗ ಶ್ರೀಮಠದ ವಿದ್ಯಾರ್ಥಿಯಾಗಿರುವಂತಹ ಪ್ರಸನ್ನ ಅವರಿಂದ ಒಂದು ವಚನ. ಅವ್ರೇ ನೀವು ಬರ್ರಿ. ಶರಣದ ಶರಣನ ಸಂಗಿಯ ಕೇಳಿಯ ಉನ್ಮುಕ್ತವಾಗಿ ಹೇಳಿ ಜೋಗೈಸಿಯನೆಂಬ ಬಾಲರಿಗೆಲ್ಲನೆಯ ಅನುಭವ ಪರಮ ಗುರುವೇ ಗವರೇಶ್ವರ ಒಂದು ಬುಕ್ ಮತ್ತೊಮ್ಮೆ ಜೋರಾದ ಸುಂದರ ಕ್ಲಾಪ್ ಗೋ. ಬರ್ರಿ ಬರ್ರಿ ಸಾಲ್ ತಗೋರಿ. ಶ್ಯಾಮಲಾ ವೈಜನಾಥ್ ಮೇತ್ರೆ ಅವರಿಂದ ಇವತ್ತಿನ ಕಾರ್ಯಕ್ರಮದ ಭಕ್ತಿ ದಾಸೋಹವನ್ನು ನೆರವೇರಿಸಿರುವಂತಹ ಶರಣ ಶ್ಯಾಮಲಾ ವೈಜನಾಥ್ ಮೇತ್ರೆ ಭಾಲ್ಕಿ ಇವರಿಂದ ಪೂಜ್ಯರಿಗೆ ಭಕ್ತಿಯ ಗೌರವ ಸಮರ್ಪಣೆ ನಡೀತಾ ಇದೆ. ಓಂ ಶ್ರೀ ಗುರು ಬಸವಲಿಂಗಾಯ ಬರ್ರಿ. ಓಂ ಶ್ರೀ ಗುರು ಬಸವಲಿಂಗಾಯ ಜೋರಾಗಿ ಸುಂದರ ಕ್ಲಾಪ್ ನೀವು ನಿಂದ್ರಿ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಇವತ್ತಿನ ಕಾರ್ಯಕ್ರಮದ ಭಕ್ತಿ ದಾಸೋಹವನ್ನು ನೆರವೇರಿಸುವಂತಹ ಶರಣ
ವೈಜನಾಥ್ ಮೇತ್ರೆ ಭಾಗ್ಯವೃತ್ತ ಪರಮ ಪೂಜ್ಯ ಅವ್ರು ಇಲ್ಲಿ ಬರ್ರಿ. ಸ್ವಾಮಿಗಳವರಿಗೆ ಭಕ್ತಿಯ ಗೌರವ ಸಮರ್ಪಣೆ ನಡೀತಾ ಇದೆ. ಅವ್ರಿಗಂತ ಅವ್ರಿಗೆ ಹಾಂ ಓಂ ಶ್ರೀ ಗುರು ಬರ್ರಿ. ಬಸವಲಿಂಗಾಯ ನಮಃ. ಇದೀಗ ಕಾರ್ಯಕ್ರಮದ ಕೊನೆಯ ಘಟ್ಟ ಪರಮ ಪೂಜ್ಯ ಅವರೇ ನಿಮ್ಗೆ ಅಪ್ಪರ ಆಶೀರ್ವಾದ ಮಾಡ್ತಾರೆ ಬರ್ರಿ. ಇದೀಗ ಇವತ್ತಿನ ಕಾರ್ಯಕ್ರಮದ ಭಕ್ತಿ ದಾಸೋಹವನ್ನು ನೆರವೇರಿಸಿರುವಂತಹ ತನ್ನ ವೈಜನಾಥ್ ಮೇತ್ರೆ ಭಾಗ್ಯ ದಂಪತಿಗಳಿಗೆ ಪೂಜ್ಯರಿಂದ ಆಶೀರ್ವಾದ ನಡೀತಾ ಇದೆ. ತಾವೆಲ್ಲರೂ ಜೋರಾದ ಚಪ್ಪಾಳೆಗಳ ಮೂಲಕ ತುಂಬುವುದಾದ ಧನ್ಯವಾದಗಳನ್ನು ಸಮರ್ಪಣೆ ಮಾಡಿದ್ದಾರೆ. ಎಲ್ಲ ಮಕ್ಕಳಿಗೆ ಜೋರಾಗಿ ಸುಂದರ ಕ್ಲಾಸ್ ಜೋರಾಗಿ ಬಸವ ಕ್ಲಾಸ್ ಈಗ ಎಲ್ಲರೂ ಬುಕ್ ಕೊಡ್ತಾನ್ರಿ ಈಗ ಇಲ್ಲ ನೀವು ಕೊಡ್ರಿ ಇಲ್ಲ ಕವ್ರಿಗೆ ಆಮೇಲೆ ನಾಲ್ಕೈದು ಮಂದಿನೇ ಸೋನ್ಕಾಂಬಳೆ ಅವರು ಪೂಜ್ಯರಿಂದ ಮೇದಾರ್ ಕೇತಯ್ಯನವರ ಪುಸ್ತಕವನ್ನು ಆಶೀರ್ವಾದ ರೂಪದಲ್ಲಿ ಪಡೆಯಬೇಕು. ಗುರು ಅಪ್ಪರ ಓಂ ಶ್ರೀ ಒಂದು ಪೂಜಾರಿಂದ ಆಶೀರ್ವಾದ ಪಡೆದುಕೊಳ್ಬೇಕು. ಇನ್ನೊಂದು 2 ಶರ್ಟ್ ಅವ್ರು ಬಂದಿಲ್ಲ. ಅವರ ಪರವಾಗಿ ಅವರ ತಾಯಿಯವರು ಬಂದು ಪೂಜಾರಿಂದ ಆಶೀರ್ವಾದ ಪಡ್ಕೊಳ್ತಾ ಇದ್ದಾರೆ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸುಂದರ ಕ್ಲಾಪ್ ಬರ್ರಿ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಎಲ್ಲ ಮಕ್ಕಳಿಂದ ಜೋರಾಗಿ ಸುಂದರ ಕ್ಲಾಪ್ಸ್. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಧರ್ಮಗುರು ಬಸವಚಂದ್ರಯ್ಯ ಪಾದಕ್ಕೆ ವಂದಿಸಿ ಸದ್ಗುರುಗಳ ಚರಣಕಮಲಗಳನ್ನು ಸ್ಮರಿಸಿಕೊಂಡು ಇಲ್ಲಿ ಪೂಜ್ಯ ನಿರಂತರ ಶರಣಾರ್ಥಿಗಳರ್ಪಿಸಿ ಎಲ್ಲ ಮೇಧಾಕೇಂದ್ರೀಯ ಸಮಾಜದ ಅಧ್ಯಕ್ಷರು ಸಮಯ ಭಾಳ ಅದಕ್ಕೆ ಎಲ್ಲರಿಗೂ ಅನುಭವ ನೀಡಿರುವಂತಹ ಗುಂಡಪ್ಪ ಸಮರ್ಥವರಿಗೂ ಸರ್ವರಿಗೂ ಶರಣ. ಬಂಧುಗಳೇ, ಇವತ್ತ ಭಾಳ ಚಂದ ಕಾರ್ಯಕ್ರಮ. ಬೇದಾರ್ ಕೇತೈಂದು ಇಡೀ ಜೀವನ ಚರಿತ್ರೆಯನ್ನ ಕಣ್ಣು ಮುಂದೆ ಕಟ್ಟುವಂಗ ನಮ್ಮ ಗುಂಡಪ್ಪ ಸಂಗಮರವರು ಹೇಳಿದರು. ಇತ್ತೀಚೆಗೆ ಅವರು ಉಪನ್ಯಾಸ ಅನುಭವ ಭಾಳ ಚಂದ ಆಗುತ್ತದ. ನಮಗೆ ಭಾಳ ಖುಷಿ, ಸಂತೋಷ, ಆನಂದದ. ಆ ನಂತರ ಜೀವನ ಚರಿತ್ರೆ ಹೇಳಿದ ಮೇಲೆ ಅವ್ರ ಸಮಾಜಕ್ಕೆ ಏನು ಸಂದೇಶ ಕೊಟ್ಟು ಅನ್ನೋದನ್ನ ನಿರಂಜನ ಸ್ವಾಮಿಗಳು ಹೇಳೋದು. ಏನು ಸಂದೇಶ ಕೊಟ್ಟಾರಪ್ಪ ಅವರು? ಮೊದಲನೇದು ಕಾಯಕ ಮಾಡಬೇಕು. ಕಾಯಕ ಹೆಂಗಿರ್ಬೇಕು? ಪ್ರಾಮಾಣಿಕವಾಗಿರಬೇಕು. ಎರಡನೇ ಸಂದೇಶ ಏನು? ದೇವರು ಏನು ಕೊಟ್ಟಿರ್ತಾನ ಅದರಲ್ಲಿ ಆನಂದವಾಗಿರಬೇಕು. ಮೂರನೇ ಏನು ಅಂದ್ರೆ ಕಾಯಕದಲ್ಲಿ ಭೇದ ಭಾವ ಮಾಡಬಾರ್ದು. ಅದು ಟಾಯ್ಲೆಟ್ ಕ್ಲೀನ್ ಇರ್ಬೋದು, ಕಸ ಹೊಡೆದಿರ್ಬೋದು, ಬರೆಯದಿರ್ಬೋದು. 12ನೇ ಶತಮಾನದಲ್ಲಿ ಅದೇ ಇತ್ತಲ್ಲ. ಚಪ್ಪಲಿ ಒಲೆ ಹರಳೆಯವನ್ನು ಅದೇ ಸ್ಥಾನದಾಗ ಇರ್ತಿದ್ರು. ಬ್ರಾಹ್ಮಣ ಮಧುವರಸರು ಅದೇ ಸ್ಥಾನದಾಗ ಇರ್ತಿದ್ದಾರೆ. ಇಲ್ಲಿ ಭೇದ ಭಾವ ಇಲ್ಲ. ಇನ್ನು ಇವರು ಸಂದೇಶ ಹೇಳೋದು, ಅವ್ರ ಚರಿತ್ರೆ ಹೇಳೋದು, ಸಂದೇಶ ಹೇಳೋದು. ಆಮೇಲೆ ನಮ್ಮ ಸವಿತಾ ಟೀಚರ್ ಅವರು
ನಮ್ಮ ಪ್ರಭುಲಿಂಗ ಸ್ವಾಮಿಗಳವರು ಇಬ್ಬರು ಕೂಡಿ ಹೀಗೆ ಒಂದು ಅರ್ಧ ತಾಸು ಒಂದು ತಾಸು ಹಿಂದೆ ಅವ್ರಿಗೆ ಇಬ್ಬರಿಗೆ ಹೇಳಿದ್ದ, ನೀವೊಂದು ನುಡಿ ಹಾಡ್ರಿ, ನೀವೊಂದು ನುಡಿ ಹಾಡ್ರಿ, ಚಂದ ಕಾಣ್ತದೆ ಅಂತ ತಿಳ್ಕೊಂಡು ಅವ್ರಿಗೆ ಬುಕ್ ಕಳಿಸ್ಕೊಟ್ಟಿದ್ದ. ನಾನೇ ಸ್ವಲ್ಪೇ ಅವಧಿಯೊಳಗೆ ಅವ್ರು ಭಾಳ ಚೆಂದಾಗಿ ಇಡೀ ವೇದಾಂತೇನ ಜೀವನ ಚರಿತ್ರೆಯನ್ನ ಹಾಡಿನ ರೂಪದಲ್ಲಿ ನಿಮಗೆಲ್ಲ ತೋರಿಸಿದ್ರು. ಇನ್ನು ಕೊನೆಗೆ ಅವ್ರ ಹಾಡಿನ ರೂಪದಲ್ಲಿ ತೋರಿಸಿದ್ರು, ಸಂದೇಶ ರೂಪದಲ್ಲಿ ತೋರಿಸಿದ್ರು, ಅವ್ರ ಚರಿತ್ರೆ ರೂಪದಲ್ಲಿ ತೋರಿಸಿದ್ರು. ಇನ್ನು ಪ್ರತ್ಯಕ್ಷವಾಗಿ ವೇದಾಂತೇನ ಕೂಸಿಟ್ಕೊಂಡು ಅವ್ರು ಹೆಂಗೆ ದೊಡ್ಡವರಾದ್ರು, ಹೆಂಗೆ ಬೆಳೆದ್ರು, ಹೆಂಗೆ ಬಿಡಿಸ್ಕೊಂಡ್ರು ಎಲ್ಲರೂ ನಾಟಕ ರೂಪವಾಗಿ, ರೂಪಕದ ರೂಪವಾಗಿ ನಮ್ಮ ಗುರುಪ್ರಸಾದ್ ಶಾಲೆ ಮಕ್ಕಳು ಮಾಡಿ ತೋರಿಸಿದ್ರು. ಅದಕ್ಕೆ ಮಾಡಿ ಅವ್ರಿಗೆ ತರಬೇತಿ ಕೊಟ್ಟಿರುವಂಥ ಗುರುಪ್ರಸಾದ್ ಶಾಲೆಯ ಮುಖ್ಯ ಗುರುಗಳಾದಂಥ ಸವಿತಾ ಊರಿಯವರು ಆಮೇಲೆ ಅವರಿಗೆ ಇದು ಮಾಡಂತ ಹೇಳಿಲ್ಲ, ಅವರೇ ಎಲ್ಲ ರೆಡಿ ಮಾಡಿಕೊಂಡು ಮಾಡಿದ್ದಾರೆ. ಅದಕ್ಕೆ ಇವೆಲ್ಲ ಚಪ್ಪಾಳೆ ಹೊಡೆದು ಈಗ ಹೇಳೋದೇನೂ ಇಲ್ಲ, ಎಲ್ಲನೂ ಹೇಳ್ಯಾರ. ಅದು ಒಂದು ತಿಳ್ಕೊಳ್ಳಿ, ಮೇಲಾರ್ ಕೇತಯ್ಯನವರು ಅಷ್ಟು ಚಂದ ಎತ್ತರ ಮಹಾಪುರುಷ ಆಗಲಿ ಕಾರಣ ಏನು? ಏನು ಕಾರಣ? ಶರಣರ ಸತ್ಸಂಗ. ಯಾರು ಶರಣರ ಸತ್ಸಂಗ ಮಾಡ್ತಾರ ಅವರು ಒಳ್ಳೆಯವರಾಗ್ತಾರೆ, ಮಹಾಪುರುಷರಾಗ್ತಾರೆ, ಎತ್ತರಕ್ಕೆ ಬೆಳೀತಾರೆ. ಒಂದು ಒಳ್ಳೆಯ ಮಾತು ನಮ್ಮ ಬದುಕನ್ನ ಬದಲಾವಣೆ ಮಾಡ್ತದೆ. ಒಂದು ಒಳ್ಳೆಯ ಮಾತು ನಮ್ಮ ಜೀವನವನ್ನ ಪರಿವರ್ತನೆ ಮಾಡ್ತದೆ. ಅದಕ್ಕೆ ನಾವು ಗೆಳೆತನ ಎಂಥವ್ರ ಜೊತೆ ಮಾಡ್ಬೇಕಪ್ಪ? ಒಳ್ಳೆಯ ಜೊತೆ ಮಾಡಬೇಕು. ಶರಣರ ಹತ್ತಿರ ಸುಮ್ ಕುಂತ್ರ ಸಾಕು, ತಂತಾನೇ ಬದಲಾವಣೆ ಆಯ್ತು. ನೀವು ಹೇಳ್ತಾ ಇದ್ರು ನಮ್ಮ ನಿರಂಜನ ಸ್ವಾಮಿಗಳು, ಒಂದು ಇದ್ದಲಿತ್ತು, ಅಲ್ಲಿ ಒಂದು ಉರಿತಾ ಇತ್ತು, ಒಂದು ಕುಂಡದಾಗ ಉರಿತಾ ಇತ್ತು, ಒಲೆಯೊಳಗೆ ಉರಿತಾ ಇತ್ತು, ಕೆಂಪುಗಿತ್ತು. ಇದು ನೋಡೋಣ ನಿಂದೆಂತ ಹಣೆ ಬರ, ನಂದೆಂತ ಹಣೆ ಬರ. ನಾನು ಕರ್ರಗಿದ್ದ, ನೀರು ಕೆಂಪುಗಿದ್ದಿ, ನೀರು ಚಲೋ ಐತಿ, ನೀರು ಹೆಂಗಿದ್ದಿ ಅಂತ ಇದು ಒಂದು ನನ್ನ ಭಾಳ ನಿನ್ನಂಗೆ ಆಗ್ಬೇಕ ನನಗೂ ಆಸೆ ಅದ, ಅದು ನನ್ನ ದೈವದಾಗ ಇಲ್ಲ ಅಂತ. ಯಾರಂದ್ರು ಇದ್ದಿಲ್ಲ, ಯಾರಂತ ಇದ್ದಿಲ್ಲ. ಹಾಂ ಗೋಲ್ಸಿ ದೂರ ಎಕರೆ ಲಕ್ಷ ಇತ್ತು. ಅವಾಗ ಕೋಳಿಸಿ ಆಗು ಉರಿ ಅಂತಂದು, ನೀ ಏನು ಮಾಡಬೇಡ, ಸುಮ್ ನಮ್ಮಲ್ಲಿಂದ ಹೊರಡ್ಕೋತಿರ್ತಾನ, ಬಾ ನೀ ಬಂದು ಕೂಡು, ನೀ ಹೆಂಗೈತಿ ನೋಡು ಅಂತಂದು. ಅವಾಗದು ಕೋಸಿ ರುಬ್ಕೋತು ಅಲ್ಲಿ ಬರೋ ಅದನ್ನು ಅದ್ರಾಗ ಕೆಂಪುಗೈತಿ. ಅವಾಗಂತೂ ಧನ್ಯವಾದ, ನಾನು ಕೆಂಪು ಕರ್ರಗಿದ್ದವ್ರಿಗೆ ಕೆಂಪು ಮಾಡಿಸಿ ನೀವು ಭಾಳ ಧನ್ಯವಾದ ಅಂತ ಹೇಳ್ತೀನಿ. ಹಂಗೆ ಏನು ಮಾಡೋದು ಬೇಡ, ಇಲ್ಲಿ ಒಂದು ದಿವಸ ಬಂದು ಕುಂತ್ರೆ ಸಾಕು, ನೀವು ಕರ್ರಗಿದ್ದು ಕೆಂಪು ಐತಿ. ಬಣ್ಣ ಅಲ್ಲ, ಮತ್ತೆ ಅದರ ಅರ್ಥ ಏನು? ನಮ್ಮ ಮನಸ್ಸು, ನಮ್ಮ ಭಾವ, ನಮ್ಮ ಹೃದಯ ಹೆಂಗಾಯ್ತದಂದ್ರೆ ಸ್ವಚ್ಛ ಆಗ್ತದೆ. ನಮ್ಮ ಮನಸ್ಸು ಸ್ವಚ್ಛ ಆಗ್ತದೆ, ನಮ್ಮ ಮನಸ್ಸು ನಿರ್ಮಲ ಆಗ್ತದೆ. ಅದಕ್ಕೆ ಆ ಸತ್ಸಂಗ ಯಾವಾಗಲೂ ಮಾಡಲಿಕ್ಕೆ ಮರಿಬಾರ್ದು. ಎಲ್ಲಕ್ಕಿಂತ ದೊಡ್ಡ ಪುಣ್ಯ ಯಾವುದಂದ್ರೆ ಸತ್ಸಂಗ. ನೋಡಿ, ಅವರು ನಮ್ಮ ಲೆಕ್ಚರ್ ಕಾಲದಲ್ಲಿ ಅವರು ಹುಣ್ಣಿಗೆ ತಪ್ಪೋದು, ಶ್ರಾವಣ ಮಾಸ ತಪ್ಪೋದು, ದೂರದವ್ರು ಮನೆ ಅಲ್ಲಿಂದ ಅವ್ರು ಒಬ್ಬರೇ ಬರ್ತಾರೆ. ಈಗ ಮನೆಗೆ ಬರೋದು. ಅದಕ್ಕೆ ನಮ್ಮಲ್ಲಿ ಸತ್ಸಂಗದ ಮಹತ್ವ ಬಹಳ ಅದ. ನೀವು ಮೇದಾನಕ್ಕೆ ಸಾಹಿತ್ಯನೆಲ್ಲ
ಮೇದಕ್ಕೆ ಹುಣ್ಣಿಗೆ ಬರ್ಬೇಕಂತೇನಿಲ್ಲ, ತಿಂಗಳಿಗೊಮ್ಮೆ ಹುಣ್ಣಿಗೆ ಬರ್ರಿ. ಅಲ್ಲಿ ಆಶ್ರಮದಾಗ ತಿಂಗಳಿಗೊಮ್ಮೆ 22 ತಾರೀಕಿಗೆ ಬರ್ರಿ. ನೀವು ಮೇದಕ್ಕೆ ಹಾಕಿದಲ್ಲಿ ಮಹಾಪುರುಷರಾಗ್ತೀರಿ. ನೀವು ನೋಡ್ರಿ, ನಾ ಹೇಳ್ತಿರ್ತೀನಿ ಅವಾಗ ಇಂಥ ಒಂದು ಗುರುಗಳು ಟ್ರೈನಿಂಗ್ ನಡೆದಿರು ಒಬ್ಬ ಆತ್ಮಹತ್ಯೆ ಮಾಡ್ಕೊಳಕ ಟ್ರೈನ್ ಬಿಟ್ಟು ಕೂಡ ಹಿಡಿಬೇಕಂತ ಮನ್ಸಾಗ್ತಾ ಇದ್ರು. ಇವ್ರಂದ್ರು ಹೆಂಗ್ ಮಾಡಲಿ, ನಾನು ಇವ್ರಿಗೆ ಉಪದೇಶ ಮಾಡ್ತೀನಿ, ನಾನು ಟ್ರೈನ್ ಹೋಯ್ತು ಟ್ರೈನ್ದಾಗ ಕೊಡ್ತೀನಿ, ಇವಾಗ ಹಿಡಿದು ಸಾಯ್ತಾನ, ಹೆಂಗ್ ಮಾಡ್ಬೇಕು ಅಂತ ವಿಚಾರ ಮಾಡ್ತೀನಿ. ಟ್ರೈನ್ ಹೇಳ್ಕೊತಾನೆ ಅಂದ್ರು, ತಮ್ಮ ಈ ಕಡೆ ಬಾರೋ, ಈ ಕಡೆ ಬಾ. ಓಡ್ಕೊತ ಬಂದ. ಅವರಂದ್ರು, ನಿನ್ನ ಹಡ್ಯಾಗ ದೊಡ್ಡ ರೇಷ್ಯ ಅದಲು, ನೀ ಮುಂದೆ ಭಾಳ ದೊಡ್ಡ ಮನುಷ್ಯ ಐತಿ ಅಂತ ಅಂದ್ರು. ಟ್ರೈನ್ ಬಿಡ್ತು, ಹೋದ್ರು. ಇವ ಸಾಯಂತ ಮನುಷ್ಯ ಅಂದ, ನನ್ನ ಹಡ್ಯಾಗ ದೊಡ್ಡ ರೇಷ್ಯ ಅದಲು, ನಾ EX ಆಗಿ ಇನ್ನೊಂದು 10 ವರ್ಷ ನಂತರ ನೋಡಲಿ ಅಂತವ ಮನೆಗೆ ಬಂದ. ಒಬ್ಬ ಸಾಯಂತ ಮನುಷ್ಯನೇ ಉಳಿಸಿದ ಯಾವುದು? ಒಂದು ಗುರುವಿನ ವಾಕ್ಯ. ಸತ್ಸಂಗ ಬಹಳ ಮಹತ್ವದ್ದು. ಸತ್ಸಂಗ ನಾವು ಮಾಡಬೇಕು. ಇದೆಲ್ಲ ಗೊತ್ತದ. ಅಂಗುಲಿ ಮಾಲ ಬುದ್ಧನಿಂದ ಪರಿವರ್ತನೆಯಾಗಿ ಮಹಾಪುರುಷ. ವಾಲ್ಯ ಕೋಳಿ ಅಂತಂತಿರೋನಿ ಒಂದು ದಿನಾನು ಬೇಟೆ ಆಡ್ತಿದ್ದ, ಎಷ್ಟೋ ಮಂದಿ ಕೊಲೆ ಮಾಡ್ತಿದ್ದ. ಅಂಥವನಿಗೆ ಮಹಾಪುರುಷರಿಗೆ ಭೇಟಿಯಾಗಿ ವಾಲ್ಮೀಕಿ ಋಷಿಯಾಗಿ ರಾಮಾಯಣ ಬರೆದ. ಸುಜ್ಞಾನಿ ದೇವ ನನ್ನಯ್ಯ ಕೊಲೆಗಡಕ, ನನ್ನಯ್ಯ ಪರಿವರ್ತನೆ ಮಾಡ್ದ. ಇಂಥವು ಎಷ್ಟೋ ಉದಾಹರಣೆಗಳು ಬರ್ತಾವೆ. ಅದಕ್ಕೆ ನಮ್ಗೆ ಇದಕ್ಕೆಲ್ಲ ಅವರೆಲ್ಲ ಯಾಕೆ ಪರಿವರ್ತನೆ ಆದ್ರು? ಚಂಡಾಲ ಚಿಕ್ಕಯ್ಯ, ನಿಜಲಿನ ಚಿಕ್ಕಯ್ಯ ಅದ. ಯಾಕಾದ? ಶರಣರ ಸಂಘ. ಅದಕ್ಕೆ ನಾವು ಕೋಟಿ ಸಂಪತ್ತಿದ್ರೆ, ಕಡಿಮೆ ಇದ್ರೆ, ಸ್ವಲ್ಪ ಹೆಚ್ಚಿದ್ರೆ ಮಹತ್ವ ಅಲ್ಲ. ಯಾರು ಶರಣರ ಸಂಘದಾಗ ಮಾಡ್ತಾರ, ಸತ್ಸಂಗ ಮಾಡ್ತಾರ, ಅವ್ರು ಆನಂದವಾಗಿ ಇರ್ತಾರ ಅನ್ನೋದು ನಾವು ಯಾರು ಬರಿಬಾರ್ದು. ನಮ್ಮ ಮೇದಾನ ಕೇಳ್ತಾ ಸಂದೇಶದಾಗ 3 ಹೇಳ್ಯಾರ. ಇದೊಂದು 4ನೇದೊಂದು ಯಾಡ್ ಮಾಡ್ಕೊಡಿ. ಇವ್ನು ಕೂರಿಸ್ಕೊರಿ, ಮನೆಗೆ ಹೋಯ್ತಾ ಇವ್ 4 ನೆನಪು ಮಾಡ್ಕೊರಿ. ಕಾಯಕ ಮಾಡ್ಬೇಕು, ಒಳ್ಳೆ ರೀತಿಯ ಕಾಯಕ ಮಾಡ್ಬೇಕು. ಕಾಯಕದಲ್ಲಿ ಭೇದ ಭಾವ ಇರಬಾರ್ದು. ದೇವ್ರು ಏನು ಕೊಟ್ಟಿರ್ತಾರ ನಾವು ಆನಂದವಾಗಿರ್ಬೇಕು. 4ನೇದೇನು? ಶರಣರ ಸತ್ಸಂಗ ಮಾಡಿ. ಈ 4 ಮಾತು ನೆನಪಿಟ್ಕೊಂಡು ಹೋಗಿ. ಇವತ್ತೆಲ್ಲ ಮೇಧಾವಿ ಕೇಳ್ತಾಗಿ ಸಮಾಜದವರು ಎಲ್ಲರೂ ಬಂದು, ಅಧ್ಯಕ್ಷರು, ಸದಸ್ಯರು ಎಲ್ಲರೂ ಬಂದು ಇಲ್ಲಿ ಬಂದು ಈ ಕಾರ್ಯಕ್ರಮ ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ನಮ್ಮೆಲ್ಲ ಟೀಚರ್ಸು, ಮಕ್ಕಳು ಎಲ್ಲರೂ, ನೀವೆಲ್ಲ ಸಮಾಜ ತಾಯಂದಿರೆಲ್ಲ ಬಿದ್ದೀರಿ. ಭಾಳ ಸಂತೋಷ ಆಗ್ಯದ. ಈ ಬಿದಿರಿನ ಬಗ್ಗೆ ಬಸವಣ್ಣವ್ರಿಗೊಂದು ಸಂದೇಶ ಕೊಡ್ತಾರೆ. ಅದು ಒಂದೇ ಮಿನಿಟ್ದಾಗ ಹೇಳಿ ಮುಗಿಸ್ತೀನಿ. ಏನು ಹೇಳ್ತಾರ? ಬಿದಿರಲ್ಲಿ ಅಂದಣ ವಸ್ತು, ಬಿದಿರಲ್ಲಿ ಸತ್ತಿಗೆ ಎತ್ತು, ಬಿದಿರಲ್ಲಿ ಗುಡಿಯ ಗುಂಡಾರವಕ್ಕು, ಬಿದಿರಲ್ಲಿ ಸಕಲ ಸಂಪದವೆಲ್ಲವು, ಬಿದಿರದವರ ನೆಚ್ಚ ನಮ್ಮ ಕೂಡಲ ಸಂಗಮ ದೇವ. ಇದರ ಅರ್ಥ ಏನಪ್ಪ? ಇದರ ಅರ್ಥ ಏನು? ಬಿದಿರಿನಿಂದ ಪಲ್ಲಕ್ಕಿ ಆಗ್ತದೆ, ಬಿದಿರಿನಿಂದ ಘಟ್ಟ ಆಗ್ತದೆ, ಕೊಳಲಾಗ್ತದೆ, ಮನಿ ಆಗ್ತದೆ. ಅಲ್ಲಿ ಬೆಂಗಳೂರದಾಗ ವಿಮಾನ ನಿಲ್ದಾಣದಾಗ ಬಿದಿರದೇ ಅದಂತ ಹೇಳ್ತಾರೆ. ಎಲ್ಲರೂ ಬಿದಿರದಿಂದ ಆಗ್ತದೆ. ಹಂಗೆ ನಾವು ಬಿದಿರಂಗ ಆಗ್ಬೇಕು. ಬಿದಿರದಿಂದ ಎಲ್ಲ ಆಗ್ತದೆ. ಅದೇ ಎಲ್ಲ ಹುಟ್ಟಿಂದ ಹಿಡ್ಕೊಂಡು ಪಡಿತನ ಬಿದಿರು ಹೆಂಗೆ ಪರೋಪಕಾರಿ ಇರ್ತದಲ್ಲ, ಹೆಂಗೆ ಸೇವಾ ಮಾಡ್ತದಲ್ಲ, ಹಂಗೆ ನಾವು ಬಿದಿರದಂಗ ಇನ್ನೊಬ್ರಿಗೆ ಭಾಳ ಆಗ್ಬಾರ್ದು. ಇನ್ನೊಬ್ರಿಗೆ ಪರೋಪಕಾರಿಯಾಗಿ ನಾವು ಬಾಳಿದ್ರೆ ಅದು ಜೀವನ.
ಯಾರು ಬಿದ್ದಂಗಿರಲ್ಲ ಅವ್ರಿಗೆ ಪರಮಾತ್ಮ ಮೆಚ್ಚಲ್ಲ ಅಂತ ಹೇಳ್ತಾರೆ. ಊರೆಲ್ಲ ಸಂಗಮನೇವ ಮೆಚ್ಚಲು ಅಂತ ಹೇಳ್ತಾರೆ. ಯಾರು ಬಿದಿರಿನಂಗೆ ಇರ್ತಾರೆ, ಉಪಯೋಗ ಇರ್ತಾರೆ, ಅವರಿಗೆ ದೇವರು ಮೆಚ್ತಾನಪ್ಪ ಅಂತ ಹೇಳ್ತಾರೆ. ಅಂತ ಸಂದೇಶವನ್ನು ನೀವೆಲ್ಲ ಕೇಳಿ ಇವತ್ತು ಬಹಳ ಸಂತೋಷ ಆಯಿತು. ಎಲ್ಲರೂ ಒಳ್ಳೆ ಸಂದೇಶ, ಒಳ್ಳೆ ಚರಿತ್ರೆ, ಒಳ್ಳೆಯ ಹಾಡು, ಕೇತನ ಬಗ್ಗೆ ಹಾಡು, ಕೇತನ ಬಗ್ಗೆ ಚರಿತ್ರೆ, ಕೇತನ ಬಗ್ಗೆ ಸಂದೇಶ, ಕೇತನ ಬಗ್ಗೆ ನಾಟಕ ಎಲ್ಲವನ್ನ ನೋಡಿದಿರಿ. ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಶುಭ ಹಾರೈಸಿ ಇಲ್ಲಿ ಹಳೆಯ ಸಮಾಜದವರು ಮತ್ತು ನಮ್ಮ ಕುಂಬಾರ ಗುಂಡಾಯಿ ಸಮಾಜದವರು, ಸಂತೋಷ ಅಡ್ಕೋದವರು ಎಲ್ಲರೂ ಈ ಮೇಲಾಕೇತಾಯಿ ಸಮಾಜದ ಅಧ್ಯಕ್ಷರು, ಉಪಾಧ್ಯಕ್ಷರು, ಸದಸ್ಯರು, ತಾಯಂದಿರು ಎಲ್ಲರೂ ಬಂದಿರಿ. ನಿಮ್ಮೆಲ್ಲರಿಗೂ ಗುರು ಬಸವಣ್ಣನವರ ಆಶೀರ್ವಾದ, ಮೇಲಾಕೇತಾಯಿಯವರ ಕರುಣೆ, ಚನ್ನಬಸವ ಪಟ್ಟದೇವರ ಅಂತಃಕರಣ, ಶ್ಯಾಮಲಾ ಮೇತ್ರೆ ಪ್ರಸಾದ್ ನಿಮ್ಮೆಲ್ಲರಿಂದ ಇರಲಿ ಅಂತೇಳಿ ಇವತ್ತಿನ ದಾಸೋಹ ಸೇವೆಯನ್ನು ನಮ್ಮ ಶ್ಯಾಮಲಾ ಮೇತ್ರಿಯವರು ವಸತಿಪತಿಗಳು ಬಹಳ ಭಕ್ತಿಯವರು. ಅವ್ರ ಭಕ್ತಿ ಬಹುತೇಕ ಶರಣರು ಹೆಂಗೆ ಭಕ್ತಿ ಇರ್ತಲ್ಲ ಹಂಗೆ ಅವ್ರ ಭಕ್ತಿ ಭಾಳ. ಅವರು ನಾವು ಏನು ಕೇಳಾರ್ದೇ ಅವರಾಗೆ ಬಂದು ದಾಸೋಹ ಸೇವೆ ಮಾಡುವಂಥವರು ನಮ್ಮ ಶ್ಯಾಮಲಾ ಅವರ ಪತಿದೇವರು ದಂಪತಿಗಳಿಬ್ಬರು. ಇವ್ರು ನಮ್ಮ ನಾಗನಾಥವ್ರು ಭೀ ಅಕ್ಕಿ ತಂದು ಕೊಟ್ರು. ನಾಗನಾಥ್ ಮೇತ್ರೆ, ಶ್ಯಾಮಲಾ ವೈಜನಾಥ್ ಮೇತ್ರೆ ಇಲ್ಲ ಹಾಕಿಲ್ಲ ಕೈಲಿ ಬರ್ತದೆ. ಆಮೇಲೆ ನಮ್ಮ ಶ್ಯಾಮಲಾ ವೈಜನಾಥ್ ಮೇತ್ರಿಯವರು ಇವತ್ತಿನ ದಾಸೋಹ ಸೇವೆಯನ್ನು ಕೈಗೊಂಡಿದ್ದಾರೆ. ಅವರಿಗೆ ಅಲ್ಲಿ ಆಶೀರ್ವಾದ ಮಾಡಿದ್ದೀವಿ. ಅವರಿಗೂ ಎಲ್ಲ ಕುಟುಂಬಕ್ಕೆ, ಅವರಿಗೂ ಅವರ ಎಲ್ಲರಿಗೂ ಶುಭವಾಗಲಿ, ಬಸವಣ್ಣನ ಆಶೀರ್ವಾದ ಅವರಿಗಿರಲಿ ಅಂತ ಹಾರೈಸಿ ನಮ್ಮ ಮೇಲಾಕೇತಾಯಿನವರು ನಾಗನಾಥಪ್ಪವ್ರನ್ನು ನಮ್ಮ ಮಠದ ಮಕ್ಕಳಿಗೆ ದಾಸೋಹವನ್ನು ಮಾಡಿದ್ದಾರೆ. ಮತ್ತು ಅವರು ಈಗೆಲ್ಲ ಇದು ಮುಗಿದ ತಕ್ಷಣ ಎಲ್ಲರೂ ನೀವು ಪ್ರಸಾದ ತಗೊಂಡು ಹೋಗಬೇಕು. ಹಾಗೆ ಯಾರು ಹೋಗಬಾರ್ದು ಅಂತ ಹೇಳಿ ಮತ್ತೊಮ್ಮೆ ಎಲ್ಲರಿಗೂ ಶರಣು ಶರಣಾರ್ಥಿ. ಬಸವಣ್ಣನೇ ತಾಯಿ, ಬಸವಣ್ಣನೇ ತಂದೆ, ಬಸವಣ್ಣನೇ ಪರಮ ತಂದೆಯೇ, ವಸುದೇಶ ಕಪಿಲ ಸಿದ್ಧ ನಿಮ್ಮ ಹೆಸರೆತ್ತ ಗುರು ಬಸವಣ್ಣನೆಯ ಬರೆದ ನೀನು ನನಗೆ ನೀವಲ್ಲದೆ ಮತ್ತಾರಿಲ್ಲವಯ್ಯ ಕೂಡಲ ಸಂಗಮ ದೇವ ಆನಂದ ವಿಶ್ವಗುರು ಬಸವಣ್ಣನವರಿಗೆ, ಅಕ್ಕ ಮಹಾದೇವಿಯವರಿಗೆ, ಚನ್ನ ಬಸವೇಶ್ವರನಿಗೆ, ಅನುಭವ ಮಂಟಪಕ್ಕೆ, ದಿವ್ಯ ತತ್ವಗಳಿಗೆ, ಕೇಸಯ್ಯನವರಿಗೆ, ಜಾತಿಯ ಭೂತ ತತ್ವ ಎಲ್ಲ ದೇವರ ಮಕ್ಕಳೆಂಬ